ನವೆಂಬರ್ 21ಕ್ಕೆ ಶತಾಯಗತಾಯ ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ರೆ ಇತ್ತ ಸಿದ್ದರಾಮಯ್ಯ ಅವಧಿ ಪೂರ್ಣಗೊಳಿಸಲು ಮೆಗಾ ಪ್ಲಾನ್ ರೂಪಿಸುತ್ತಿದ್ದಾರೆ. ಈ ನಡುವೆ ದಲಿತ ಸಚಿವರು ಕಾರ್ಡ್ ಪ್ಲೇ ಮಾಡೋಕೆ ದಲಿತ ಸಿಎಂ ಅಸ್ತ್ರ ಬಿಟ್ಟು ಸಮಾವೇಶ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಕದ ತಟ್ಟಿದ್ದಾರೆ. ಡಿಕೆಶಿ ಸಂದೇಶಕ್ಕೆ ಸಿದ್ದು ಪಡೆ ದಲಿತ ಸಿಎಂ ಅಸ್ತ್ರ. ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ನವೆಂಬರ್ 21ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ದೆಹಲಿ ದಂಡಯಾತ್ರೆ ಮಾಡಿ ಹೈಕಮಾಂಡ್ ಮನಸ್ಸು ಗೆಲ್ಲಲು ಮುಂದಾಗಿದ್ದಾರೆ. ಎತ್ತ ಸಿಎಂ ಸಿದ್ದರಾಮಯ್ಯ ಅವಧಿ ಪೂರ್ಣಗೊಳಿಸಲು ತಂತ್ರಗಾರಿಕೆ ರೂಪಿಸಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವರು ಲಾಭ ಪಡೆಯಲು ದಲಿತ ಸಚಿವರು ಮುಂದಾಗಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಸಮಾವೇಶಕ್ಕೆ ಡಿಕೆಶಿ ಪ್ಲಾನ್. ದಲಿತ ಸಮಾವೇಶಕ್ಕೆ ಸಚಿವರಿಂದ ತೆರೆಮರೆಯಲ್ಲಿ ಸಿದ್ಧತೆ. ರಾಜ್ಯದಲ್ಲಿ ದಲಿತ ಸಮುದಾಯ ಒಂದಾಗಬೇಕು. ಈಗ ನಾಯಕತ್ವಕ್ಕೆ ನಡೆಯುತ್ತಿರುವ ಈ ರಾಜಕೀಯ ಯುದ್ಧದಲ್ಲಿ ಅದರ ಲಾಭ ಪಡೆಯಬೇಕು ಅಂತ ಲೆಕ್ಕಾಚಾರ ಹಾಕಿ ದಲಿತ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ಅದರಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿರ್ಧಾರ ಹಾಗೂ ನಾಯಕತ್ವ ಪಡೆಯಲು ಸಮುದಾಯ ಒಂದಾಗಬೇಕು ಅನ್ನೋದು ಈ ನಾಯಕರ ಪ್ಲಾನ್. ಹೀಗಾಗಿ ರಾಜ್ಯದಲ್ಲಿ ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ ಪದೇ ಪದೇ ಭೇಟಿ ಮಾಡಿ ಪ್ಲಾನ್ ಮಾಡ್ತಿರೋದು ಡಿಕೆಶಿಗೆ ಗೊತ್ತಾಗಿದೆ. ಇದು ನನಗೆ ನಷ್ಟ ತರಬಹುದು ಅಂತ ಲೆಕ್ಕಾಚಾರ ಹಾಕಿ ಈ ಹಿಂದೆ ಸಿದ್ದರಾಮೋತ್ಸವಕ್ಕೆ ಬ್ರೇಕ್ ಹಾಕಿಸಿದಂತೆ ದಲಿತ ಸಮಾವೇಶವು ಕೆಪಿಸಿಸಿ ಅಡಿಯಲ್ಲಿ ನಡೆಯಬೇಕು ಅಂತ ಪ್ಲಾನ್ ರೂಪಿಸಿದ್ದಾರೆ. ಇದನ್ನ ಹೈಕಮಾಂಡ್ ಗಮನಕ್ಕೆ ತಂದು ನಿಲ್ಲಿಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಪಾಲಿಟಿಕ್ಸ್ ಜೋರಾಗಿ ನಡೆಯುತ್ತಿದ್ದು ಒಬ್ಬೊಬ್ಬ ನಾಯಕ ಒಂದೊಂದು ಅಸ್ತ್ರ ಬಿಡ್ತಿದ್ದಾರೆ. ಯಾವ ಅಸ್ತ್ರ ಹೈಕಮಾಂಡ್ ಮುಂದೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.